ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನು ಇವತ್ತು ರಿಕ್ವೆಸ್ಟೆಡ್ ವಿಡಿಯೋ ಅನ್ಬೋದು. ಏನಂದರೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ನೋಡಿ, ಅಳತೆ ಬ್ಲೌಸನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಆ ರೀತಿ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳ್ಬಿಟ್ಟು ಬರೀ ಫ್ರಂಟ್ ಪಾರ್ಟ್ ಅಷ್ಟೇ ನಾನು ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ನಿಮಗೆ ಪಾರ್ಟಲ್ಲಿ ಹೇಳಿದ್ರೆ ಮಾತ್ರ ತುಂಬ ಜನಕ್ಕೆ ಅರ್ಥ ಆಗುತ್ತೆ. ನಾವು ಎಲ್ಲ ಮಿಕ್ಸಪ್ ಮಾಡಿ ಒಂದೇ ವಿಡಿಯೋದಲ್ಲಿ ಕಟ್ಟಿಂಗು, ಸ್ಟಿಚಿಂಗು, ಬ್ಯಾಕು, ಫ್ರಂಟು ಪ್ರತಿಯೊಂದು ಹೇಳಿದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ವಿಡಿಯೋ ಸಹ ಲೆಂತಿ ಆಗುತ್ತೆ. ಆದ್ದರಿಂದ ನಾನಿವತ್ತು ಫ್ರಂಟ್ ಪಾರ್ಟು ನೀಟಾಗಿ ಅರ್ಥ ಆಗೋ ಹಾಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ಹಾಗೆ ಕರೆಕ್ಟಾಗಿ ಪ್ರಿನ್ಸ್ ಕಟ್ ಅನ್ನೋದು ಕೂರೋ ರೀತಿ ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ಬೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ಎದೆ ಸುತ್ತಳತೆ ಅಳತೆ ಮಾಡಿಬಿಟ್ಟು ಎದೆ ಸುತ್ತಳತೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ನೀವು ಯಾವ್ಯಾವ ಸೈಜು ಕಟ್ ಮಾಡ್ತೀರೋ ಅದಾದ ಸೈಜು ಎದೆ ಸುತ್ತಳತೆನ ಅಳತೆ ಮಾಡಿಬಿಟ್ಟು 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಎದೆ ಸುತ್ತಳತೆನ ಇಟ್ಕೋಬೇಕು. ಬಟ್ಟೆ ಪೀಸು ನೋಡಿ 4 ಫೋಲ್ಡ್ ಆಗಿದೆ. ಯಾಕಂದರೆ ಇವಳು ಬ್ಲೌಸಿಗೆ 2 ಲೈನಿಂಗ್ ಪೀಸನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕಂತೆ. ಯಾಕಂದರೆ ಇವರು ತುಂಬ ತೆಳು ಬ್ಲೌಸ್ ಆಗಿರೋದ್ರಿಂದ ಡಬಲ್ ಲೈನಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕಂತೆ. ಇದೇ ಫಸ್ಟ್ ಟೈಮ್ ನಾವು ಡಬಲ್ ಲೈನಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀವಿ. ಈ ರೀತಿ ಯಾರಾದರೂ ಸ್ಟಿಚ್ ಮಾಡಿಸ್ಕೊತೀರಾ ಆ ರೀತಿ ಕಮೆಂಟ್ ಮಾಡಿ ನನಗೆ. ನೋಡಿ, ಕುತ್ತಿಗೆ ಅಗಲನ 3.5 ಇಂಚ್ ಇಟ್ವಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ತುಂಬ ಈಸಿ ಇದೆ ಸ್ಟಿಚಿಂಗ್ ಅಥವಾ ಕಟ್ಟಿಂಗು. ಮಿಸ್ ಮಾಡ್ದೇ ವಿಡಿಯೋ ನೋಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಯಾಕಂದರೆ ಈಗ ತುಂಬ ಬ್ಯುಸಿ ಟೈಲರ್ಸ್ಗಳಿರ್ತಾರೆ. ಆದರೂ ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕಾದರೂ ಅಷ್ಟಕ್ಕೋಸ್ಕರ ನೀವು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಕುತ್ತಿಗೆ ಅಗಲ 3.5, ಉದ್ದ ಬಂದುಬಿಟ್ಟು 7.5. ಹಾಗೆ ಹಾರ್ಮೋಲು ನೋಡಿ, ಈ ರೀತಿ ಬೇಕಾದರೂ ಹಾರ್ಮೋಲ್ ಇಟ್ಕೋಬೋದು. ಬೇಡ, ನಾವು ಕುತ್ತಿಗೆ ಅಗಲ ಮತ್ತು ಭುಜನ ಟೋಟಲ್ ಮಾಡಿ ಇಟ್ಟಾಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಟೋಟಲ್ ಮಾಡ್ತಾ ಇದ್ದಾಳೆ. ಟೋಟಲ್ ಮಾಡಿದಾಗ 6.5 ಬಂದಿತ್ತು. ನಾವು 7 ಇಂಚಿಗೆ ಹಾರ್ಮೋಲನ್ನು ಇಟ್ಕೊಂಡಿದ್ದೀವಿ. ನೀವು ಪ್ರಿನ್ಸ್ ಕಟ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ಈ ರೀತಿ ಕುತ್ತಿಗೆ ಅಗಲ ಮತ್ತು ಶೋಲ್ಡರನ್ನು ಕೂಡಿಸಿ ಎಷ್ಟು ಬರುತ್ತೋ ಅದನ್ನು ನೀವು ಹಾರ್ಮೋಲ್ ಆಗಿ ಇಟ್ಕೋಬೋದು. ಹಾರ್ಮೋಲ್ ಶೇಪನ್ನು ಈ ರೀತಿ ಕೊಟ್ಕೊಳ್ಳಿ. ಈಗ ಇದರಲ್ಲಿ ಮೇಯ್ನ್ ಬರೋವಂಥದ್ದು ಪ್ರಿನ್ಸ್ ಕಟ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಹಾರ್ಮೋಲ್ ಚೆಕ್ ಮಾಡ್ಕೊತಾ ಇದ್ದಾಳೆ. ಹಾರ್ಮೋಲ್ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬಂತು. ಎದೆ ಸುತ್ತಳತೆ ಅನ್ನೋದು ನೋಡಿ 18 ಇಂಚ್ ಇದೆ. ಅದನ್ನು ಅರ್ಧ ಮಾಡಿದಾಗ 9 ಇಂಚ್ ಬಂತು. ಫ್ರಂಟಲ್ಲಿ ಕುತ್ತಿಗೆ ಅಗಲ ಬಾಕ್ಸ್ ಹಾಕಿದ್ವಲ್ಲ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ವಿ ಶೇಪಲ್ಲಿ ಒಂದು ಮಾರ್ಕನ್ನು ಕೊಡಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಎಂಡಿಂಗಲ್ಲಿ ನಾನು ಬ್ಲೌಸ್ ಫಿನಿಶಿಂಗ್ ಆದಾಗ ಹೇಗಾಗಿತ್ತು ಅಂತೇಳ್ಬಿಟ್ಟು ಹಾಕ್ತೀನಿ. ಹಾಗೆ ಈ ಬ್ಲೌಸ್ಗೆ ಎಷ್ಟು ರೇಟು ತಗೊಳ್ತೀವಿ ಅಂತಲೂ ಹಾಕ್ತೀವಿ. ನೋಡಿ, 4 ಇಂಚಿಗೆ ಒಂದು ಮಾರ್ಕು, ಹಾಗೆ ಅದರಿಂದ ಪಕ್ಕಕ್ಕೆ 2 ಇಂಚಿಗೆ ಒಂದು ಮಾರ್ಕು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡೋದಕ್ಕೆ. ಮತ್ತು ನೋಡಿ, 4 ಇಂಚು ಪ್ಲಸ್ 2 ಇಂಚು 6 ಇಂಚು, ಹೈಟ್ ಬಂದುಬಿಟ್ಟು 5 ಇಂಚು. ಈಗ ನೋಡಿ, ಹಾರ್ಮೋಲ್ ಈ ರೀತಿ ಚೆಕ್ ಮಾಡ್ಕೊಬೇಕು. ಅದು 10.5 ಇದ್ದರೆ ಅದನ್ನು ಅರ್ಧ ಮಾಡಿಬಿಟ್ಟು ಅದನ್ನು ಇಲ್ಲಿ ಹಾರ್ಮೋಲ್ ಹತ್ರ ನಾವು ಮಾರ್ಕ್ ಹಾಕ್ಬಿಟ್ಟು ಎಷ್ಟೇ ಇರಲಿ ಅದನ್ನು ಅರ್ಧ ಮಾಡಿ. ನೋಡಿ, ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಮಾತ್ರ, ಅಷ್ಟು ನೀಟಾಗಿ ಕೂರುತ್ತೆ. ಈಗ ಕಟ್ಟಿಂಗ್ ಮಾಡೋಣ. ಫಸ್ಟು ಹಾರ್ಮೋಲನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಹಾಗೆ 1/4 ಇಂಚಿಗೆ ಶೋಲ್ಡರನ್ನು ತಕ್ಕೊಳ್ಳಿ. ಹಾಗೆ ಇಲ್ಲಿ ವಿ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಎಷ್ಟು ಈಸಿ ಇದೆ ಅಲ್ವಾ? ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀವಿ, ಕ್ಲೀನಾಗಿ ಅರ್ಥ ಆಗೋಂಗೆ. ಹಾಗೆ ಫ್ರಂಟಲ್ಲಿ ನೀವು ಬಿಟ್ಟು ಎಕ್ಸ್ಟ್ರಾ ಬೇಕಾದ್ರೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಇಲ್ಲ ಅದ್ರ ಮೇಲೆ ಕಟ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಆದರೆ ಕಟ್ ಮಾಡುವಾಗ ಬ್ಯಾಕ್ ಸಮೇತ ಕಟ್ ಮಾಡಬೇಡಿ, ಫ್ರಂಟ್ ಮಾತ್ರ ಕಟ್ ಮಾಡಿ. ಈ ರೀತಿ ಎಕ್ಸ್ಟ್ರಾ ಪೀಸ್ ಇತ್ತಲ್ಲ ಅದನ್ನು ತೆಗೆದ್ವಿ. ಈಗ ನೋಡಿ, ಈ ಬ್ಲೌಸ್ಗೆ 2 ಪೀಸ್ ಲೈನಿಂಗ್ ಕೊಡೋದ್ರಿಂದ ಡಬಲ್ ಉಳಿತು. ಈಗ ಬ್ಯಾಕ್ ಕಟ್ಟಿಂಗ್ ಸಹಿತ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಫ್ರಂಟು ಕಟ್ಟಿಂಗ್ ಮಾಡಿದ್ವಲ್ಲ, ಅದಕ್ಕೆ ನಾವೀಗ ಮೇಯ್ನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಬೇಕು. ಲೈನಿಂಗ್ 2 ಪೀಸ್ ನೋಡಿ, ಲೈನಿಂಗ್ 2 ಪೀಸ್ ಇದೆ. ವಿ ಶೇಪು, ಹಾಗೆ ಪ್ರಿನ್ಸ್ ಕಟ್ ವಿಡಿಯೋ ಹಾಕಿ ಅಂತ ತುಂಬ ಜನ ಕೇಳಿದರು. ಹಾಗೆ ನೋಡಿ, ಈ ವಿ ಶೇಪಿಗೆ ಕರೆಕ್ಟಾಗಿ ಹೊಲ್ಕೊಂಡು ಬರಬೇಕು. ಈ ಬ್ಲೌಸ್ಗೆ ಕ್ಯಾನ್ವಾಸ್ ಸಹ ಕೊಡ್ತೀವಿ. ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕಿಗೆ.
ಕ್ಯಾನ್ವಾಸ್ ಇಟ್ಕೊಂಡು ಹೊಲಿದು ಬಿಟ್ಟು ಉಲ್ಟಾ ಮಾಡ್ತೀವಿ ಇದನ್ನು. ಹಾಗಾಗಿ ಈ ಬ್ಲೌಸ್ ಪೀಸ್ ಲೈನಿಂಗ್ ಮೇಲೆ ಹಾಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು. ನೀಟಾಗಿ ಎಲ್ಲೂ ಸುಕ್ ಬರ್ದಿರೋ ಹಾಗೆ ಗುಂಡ್ಪಿನ್ ಹಾಕ್ಕೊಳ್ಬೇಕಾದ್ರೂ ನೀವು ಈ ಪ್ರಿನ್ಸ್ ಕಟ್ ವಿ ಶೇಪಿಗೆ ಸ್ಟಿಚ್ಚನ್ನು ಹಾಕೋಬೋದು. ಇಲ್ಲ ನಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ನಾವು ಸುಕ್ ಬರ್ದಿರೋ ಹೊಲಿತೀವಿ ಅಂದರೆ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ಈಗ ಕಟ್ಟಿಂಗ್ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿ ತೆಗೀರಿ. ಪ್ರಿನ್ಸ್ ಕಟ್ಟು ಸ್ಟಿಚಿಂಗ್ ಆದಮೇಲಂತೂ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕ್ಯಾನ್ವಾಸ್ ಕೊಡಬೇಕು, ಈ ಥರ ಕಟ್ ಮಾಡಿಕೊಂಡು ನಂತರ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ಬಟ್ಟೆ ಮೇಲೆ ಇಟ್ಟು ಸ್ಟಿಚ್ ಮಾಡಿ ನಂತರ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಕ್ಯಾನ್ವಾಸು ಕೊಡೋದಕ್ಕೆ ರೆಡಿ ಆಗುತ್ತೆ. ತುಂಬ ಈಸಿ ಇದೆ ಕ್ಯಾನ್ವಾಸ್ ಕೊಡೋದಾಗಿರ್ಬೋದು, ಪ್ರಿನ್ಸ್ ಕಟ್ ಕೊಡೋದಾಗಿರ್ಬೋದು, ತುಂಬ ಈಸಿ ಇದೆ. ಬ್ಲೌಸಿಗೆ ನಾವು ಇದಕ್ಕೆ ರೇಟ್ ಎಷ್ಟು ತಗೊಂಡ್ವಿ ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಯಾನ್ವಾಸ್ ಪೇಪರಿಗೆ ವಿ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡು 1 ಇಂಚಿಗೆ ಗ್ಯಾಪ್ ಇಟ್ಟು ಬೇಕಾದರೂ ಕಟ್ ಮಾಡ್ಬೋದು. ನೋಡಿ ಸ್ವಲ್ಪ ಟ್ರೇಸನ್ನು ಚೆನ್ನಾಗಿ ಮಾಡಿಕೊಂಡು ನೋಡಿ, ಈ ಕಡೆ ನಿಮಗೆ ಅಷ್ಟು ಅಂದಾಜಾಗಲ್ಲ ಅಂದರೆ 1 ಇಂಚು ಅಥವಾ 1.5 ಇಂಚು ಈ ರೀತಿ ವಿ ಶೇಪನ್ನು ಕ್ಯಾನ್ವಾಸಲ್ಲಿ ಕೊಟ್ಕೊಬೇಕು. ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಆಗಿ ಬ್ಲೌಸ್ ಬರಬೇಕು ಅಂತಂದರೆ ಕ್ಯಾನ್ವಾಸನ್ನು ಬಳಸಲೇಬೇಕು. ಕ್ಯಾನ್ವಾಸ್ ಹಾಕಿ ಯಾರೆಲ್ಲ ಸ್ಟಿಚ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ಕ್ಯಾನ್ವಾಸ್ ಹಾಕೋದು ಈಸಿನಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಈ ರೀತಿ ಲೈನಿಂಗ್ ಮೇಲೆ ಹಾಕಿಬಿಟ್ಟು ಕ್ಯಾನ್ವಾಸ್ ಪೇಪರ್ನ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಇದು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್. ಅದು ನಾನು ಬ್ಯಾಕು ಫ್ರಂಟು ಎಲ್ಲ ವೀಡಿಯೋ ಮಾಡ್ಕೊಂಡೆ ಅಲ್ವಾ, ಬ್ಯಾಕ್ ಪಾರ್ಟು ಸಹಿತ ರೆಡಿ ಮಾಡ್ತಾ ಇರೋದು ವೀಡಿಯೋ ಮಾಡ್ಕೊಂಬಿಟ್ಟೆ. ಈಗ ನೋಡಿ ಈ ರೀತಿ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಲೈನಿಂಗ್ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ತುಂಬ ಈಸಿಯಲ್ಲಿಯೇ ಕ್ಯಾನ್ವಾಸ್ ಹಾಕೋದನ್ನು ಮಾಡ್ಬೋದು. ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಕ್ಯಾನ್ವಾಸನ್ನು ಬ್ಲೌಸ್ಗೆ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ತೋರಿಸ್ತಾ ಇರೋ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ಕೇಳ್ಬೋದು. ಹಾಗೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಒಳ್ಳೊಳ್ಳೆ ಡಿಸೈನ್ ಬ್ಲೌಸ್ಗಳನ್ನು ನಾವು ಸ್ಟಿಚಿಂಗ್ ಹಾಕ್ತೀವಿ. ವಿಡಿಯೋನ ಪ್ರತಿದಿನ ಮಿಸ್ ಮಾಡದೇ ಇರೋ ಹಾಗೆ ವಾಚ್ ಮಾಡಿ. ನೋಡಿ ಈಗ ಈ ರೀತಿ ಮಧ್ಯಕ್ಕೆ ಒಂದು ಟ್ರೇಸನ್ನು ಹಾಕ್ಕೊಂಡು ಈ ರೀತಿ ಮಾಡೋದ್ರಿಂದ ಶೇಪು ತುಂಬ ನೀಟಾಗಿ ಬರುತ್ತೆ. ಹಾಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ವಲ್ಲ ಆ ಪೀಸನ್ನು ತಗೋಬೇಕು ಫ್ರಂಟ್ ಪಾರ್ಟಲ್ಲಿ. ಈಗ ಈ ರೀತಿ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಗುಂಡ್ಪಿನ್ ಹಾಕೊಳ್ಳಿ, ಎಲ್ಲೂ ಸಹ ಒಂದು ಚೂರು ಜಾರೋದಿಲ್ಲ. ಗುಂಡ್ಪಿನ್ ಹಾಕ್ದೇನೆ ಹಾಗೆ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಜಾರಿ ಹೋಗುವಂಥ ಸಾಧ್ಯತೆ ಇದೆ. ಅದು ಬಿಗಿನರ್ಸ್ ಅಂದರೆ ತುಂಬಾ ಕಷ್ಟ ಆಗುತ್ತೆ, ಹಾಳೆ ಮಾಡಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ಆದಷ್ಟು ಗುಂಡ್ಪಿನ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಿ. ಈಗ ಈ ಪ್ರಿನ್ಸ್ ಕಟ್ ಸ್ಟಿಚಿಂಗ್ ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಮಾಡಿಕೊಡಿ, ಯಾಕಂದರೆ ತುಂಬ ಟ್ರೆಂಡಲ್ಲಿದೆ. ಮತ್ತು ಸ್ಟಿಚಿಂಗ್ ಆದಮೇಲಂತೂ ಬ್ಲೌಸು ಎಲ್ಲೂ ಸಹಿತ ಶೋಲ್ಡರ್ ಡ್ರಾಪ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು ಏನೂ ಸಹ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಕಪ್ಸು ಕೂರುತ್ತೆ. ಈಗ ನಮ್ಮಲ್ಲಂತೂ ನಾವು ಇದೇ ರೀತಿ ಸ್ಟಿಚ್ ಮಾಡಿಕೊಡೋದ್ರಿಂದ ಕೇಳಿ ಇದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರ್ನ ಹಚ್ಚಾದಮೇಲೆ ಕಟ್ಟಿಂಗ್ ಮಾಡಿಕೊಂಡ್ರೆ ಶೇಪು ಹಾಗೇ ಇರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಏನು ಶೇಪ್ ಕೊಟ್ಟಿರ್ತೀವೋ ಅದೇ ಶೇಪು ಕೊನೆವರೆಗೂ ಇರುತ್ತೆ. ಈಗ ಉಲ್ಟಾ ಫೋಲ್ಡ್ ಮಾಡಿ ಕ್ಯಾನ್ವಾಸನ್ನು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿದ್ದಾಳೆ. ನೋಡಿ ಒಂದೊಂದು ಕಟ್ಸನ್ನು ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಬೇಕು. ಅದು ವಿ ಶೇಪ್ ಬಂದಲೇ ಸಹಿತ ಕಟ್ಸ್ ಕೊಡಬೇಕು. ಕಟ್ಸ್ ಕೊಡದೇ ಇದ್ದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಬೇಕಿದ್ರೆ ನೀವು ಈ ರೀತಿ ಉಲ್ಟಾ ಮಾಡಿ ಆದಮೇಲೂ ಸಹಿತ ಐರನ್ ಒಂದು ಮಾಡ್ಕೊಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ ವಿ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂತು. ಈ ರೀತಿ ಸ್ಟಿಚಿಂಗ್ ಕಲೀರಿ, ಈ ರೀತಿ ಸ್ಟಿಚಿಂಗ್ ಮಾಡಿ ಅಂತೇಳಿ. ನೋಡಿ ಎರಡೆರಡು ಲೈನಿಂಗ್ ಆಗಿರೋದ್ರಿಂದ
ಎರಡನೇ ಲೈನಿಂಗ್ ಪೀಸ್ ಮೇಲೆ ಈ ರೀತಿ ಮೇನ್ ಫ್ಯಾಬ್ರಿಕನ್ನು ಇಟ್ಕೋಬೇಕು. ಈಗ ಜಾಯಿಂಟ್ ಮಾಡೋದು ಇದು 1 ಇದು 2 ಅಂತ ಬರ್ಕೊಂಡು ಕನ್ಫ್ಯೂಸ್ ಆಗಬಾರ್ದು ಅಂತೇಳ್ಬಿಟ್ಟು, ಯಾಕಂದರೆ ಇದು ಉಲ್ಟಾ ಹಚ್ಚಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಂದೆರಡು ಬ್ಲೌಸ್ ಹೊಲಿಯೋ ತನಕ ಕಷ್ಟ ಆಗುತ್ತಷ್ಟೇ, ಆದರೆ ನೀಟಾಗಿ ಕಲಿತ್ರೆ ಬ್ಲೌಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಹಾಗೆ ಕಸ್ಟಮರಿಗೆ ಸಹಿತ ಇಷ್ಟ ಆಗುವಂಥ ಫಿಟ್ಟಿಂಗ್ ಬರೋವಂತಹ ಬ್ಲೌಸ್ ಅಂದರೆ ಪ್ರಿನ್ಸ್ ಕಟ್ ಬ್ಲೌಸು. ನೋಡಿ, ಪ್ರಿನ್ಸ್ ಕಟ್ಟಲ್ಲಿ ಈ ರೀತಿ ಕಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು, ಮತ್ತೊಂದು ಪ್ರಿನ್ಸ್ ಕಟ್ಟಲ್ಲಿ ಹಾಗೇ ಟಕ್ಸನ್ನು ಹಿಡಿದ್ಬಿಟ್ಟು ಸ್ಟಿಚ್ ಮಾಡೋವಂಥದ್ದು. 2 ಥರ ಪ್ರಿನ್ಸ್ ಕಟ್ ಬರುತ್ತೆ. ಅದರಲ್ಲಿ ಈ ರೀತಿ ಬೋಟಿಕ್ ಸ್ಟೈಲೆಲ್ಲ ಬರುತ್ತೆ. ನಾವು ಇಲ್ಲಿ ಓವರ್ಲಾಕ್ ಮಾಡ್ತೀವಿ. ನಿಮ್ಮಲ್ಲಿ ಓವರ್ಲಾಕ್ ಇಲ್ಲ ಅಂದರೆ ನೀವು ಪ್ರಿನ್ಸ್ ಕಟ್ ಬಂದಲ್ಲಿ ತುದಿಗೆ ಒಂದು ಹೊಲಿಗೆ ಹಾಕಿದ್ರೆ ನೀಟಾಗಿ ಬರುತ್ತೆ, ಏನೂ ಆಗೋದಿಲ್ಲ. ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ನಾವು ಮೇನ್ ಬಟ್ಟೆನೇ ಎಕ್ಸ್ಟ್ರಾ ಸ್ವಲ್ಪ ಬಿಟ್ಕೊಂಡಿದ್ವಿ, ಯಾಕಂದರೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಕಟ್ ಮಾಡಿ ತೆಗೆಯೋದಕ್ಕೆ. ಈಗ ನೋಡಿ, ಜಾಯಿಂಟ್ ಮಾಡೋದು ಆರ್ಮೋಲಿಂದ ಮೈ ಉದ್ದದವರೆಗೂ ಪ್ರಿನ್ಸ್ ಕಟ್ಟನ್ನು ಜಾಯಿಂಟ್ ಮಾಡೋಕ್ಕಿರುತ್ತೆ. ಈಸಿ ಆಗ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ. ಈ ರೀತಿ ಪ್ರಿನ್ಸ್ ಕಟ್ ಜಾಯಿಂಟ್ ಮಾಡುವಾಗ ಸ್ವಲ್ಪ ವೇರಿಯೇಷನ್ ಬಂದ್ರೂ ಏನೂ ಸಮಸ್ಯೆ ಇಲ್ಲ. ನೀವು ಬ್ಲೌಸನ್ನು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಕಟ್ಟಿಂಗ್ ಮಾಡಿ, ಯಾಕಂದರೆ ಕೆಲವು ಸಾರಿ ಪ್ರಿನ್ಸ್ ಕಟ್ಟು ಜಾಯಿಂಟ್ ಮಾಡುವಾಗ ಸ್ವಲ್ಪ ವೇರಿಯೇಷನ್ ಅನ್ನೋದು ಬರುತ್ತೆ. ಆಗ ನೀವೇನು ಹೆದರ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಬಂದರೆ ಏನು ಪರವಾಗಿಲ್ಲ, ಆದರೆ 1 ಇಂಚು 1.5 ಇಂಚೆಲ್ಲ ವೇರಿಯೇಷನ್ ಬರಬಾರ್ದು. ನೋಡಿ, ಈ ರೀತಿ ಅಟ್ಯಾಚ್ ಮಾಡಬೇಕು. ನಾನಿವತ್ತು ಪ್ರಿನ್ಸ್ ಕಟ್ಟು ಫ್ರಂಟ್ ಪಾರ್ಟ್ ಮಾತ್ರ ತೋರಿಸ್ತಾ ಇರೋದು, ಯಾಕಂದರೆ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ನೋಡಿ, ಸ್ವಲ್ಪ ಅದು ಹೆಚ್ಚು ಕಡಿಮೆ ಬಂದರೂ ಕಟ್ ಮಾಡಿ ತೊಗೊಬೋದು. ಅಲ್ಲಿಗೆ ನಾವು ಓವರ್ಲಾಕ್ ಮಾಡಿದ್ದೀವಿ. ನೀವು ಬ್ಲೌಸ್ ಮೈ ಉದ್ದ ಇಟ್ಕೊಳ್ಳುವಾಗ ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೊಳ್ಳಿ, ಯಾಕಂದರೆ ಪ್ರಿನ್ಸ್ ಕಟ್ ಕೊಡುವಾಗ ಸ್ವಲ್ಪ ವೇರಿಯೇಷನ್ ಬಂದೇ ಬರುತ್ತೆ. ಈಗ ನೋಡಿ, ಫ್ರಂಟ್ ಪಾರ್ಟಲ್ಲಿ ಮೈ ಉದ್ದಕ್ಕೆ ಬಟ್ಟೆ ಕೊಟ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀವಿ. ಆಗ ಸ್ಟಿಫಾಗಿ ಕೂರುತ್ತೆ ಬ್ಲೌಸು. ಕೈ ಎತ್ತಿದರೆ ಮೇಲಕ್ಕೆ ಹೋಗೋದಿಲ್ಲ, ನೀಟಾಗಿ ಕೂರುತ್ತೆ. ಬೆಲ್ಟ್ ಪಟ್ಟಿ ಅನ್ನೋದು ಬರೋದಿಲ್ಲ ಈ ಬ್ಲೌಸಿಗೆ. ಬೆಲ್ಟ್ ಪಟ್ಟಿ ಬ್ಲೌಸು ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಹೊಲಿಯೋದು ಇನ್ನೊಂದು ಬ್ಲೌಸಲ್ಲಿ ನಾನು ವಿಡಿಯೋ ಹಾಕ್ತೀನಿ ನೋಡಿ. ಈಗ ಮೈ ಉದ್ದಕ್ಕೆ ಬಟ್ಟೆನ ಕೊಡ್ತಾ ಇದ್ದೀವಿ. ಹಾಗೆ ಯಾರಿಗೆಲ್ಲ ವಿಡಿಯೋದಲ್ಲಿ ಕನ್ಫ್ಯೂಷನ್ ಇದೆ, ಡೌಟ್ಸ್ ಇದೆ, ನನಗೆ ಕಮೆಂಟ್ ಮಾಡಿ. ಏನು ಅರ್ಥ ಆಗಿಲ್ಲ ನನಗೆ ಕೇಳಿ, ನಾನು ಹೇಳ್ತೀನಿ. ಹಾಗೆ ಈ ಬ್ಲೌಸ್ ಹೇಗೆ ಬಂದಿದೆ ಅಂತ ಹೇಳಿ. ಟೋಟಲಿ ಬ್ಲೌಸ್ ಅನ್ನೋದು ಸ್ಟಿಚ್ ಆಯಿತು. ನಾನು ಆದರೆ ಫ್ರಂಟ್ ಪಾರ್ಟ್ ಮಾತ್ರ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಹಾಕ್ತೀನಿ. ನೋಡಿ, ಟೋಟಲಿ ಬ್ಲೌಸು ಎಂಡ್ ಹೀಗಾಗಿದೆ. ತುಂಬ ಚೆನ್ನಾಗಿ ಬಂತು. ನಿನ್ನೆನೇ ಕಸ್ಟಮರಿಗೆ ಕೊಟ್ವಿ. ಪ್ರಿನ್ಸ್ ಕಟ್ ಹೊಲಿದ್ಬಿಟ್ಟು ಫ್ರಂಟು ಪಟ್ಟಿ ಇಲ್ಲ, ಈ ರೀತಿ ಸ್ಟಿಚ್ ಮಾಡಿದ್ದೀವಿ. ಟ್ರೈ ಮಾಡಿ. ಹಾಗೆಯೇ ಬ್ಯಾಕಲ್ಲಿ ಅವರು ವಿ ಶೇಪ್ ಹೇಳಿದರು. ಈ ರೀತಿ ನೋಡಿ, ಇದು ಸಹಿತ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಬ್ಯಾಕಿಗೂ ಸಹಿತ ಕ್ಯಾನ್ವಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋದು. ನೀವೆಲ್ಲ ಬೇಕು ಅಂದರೆ ನಾನು ಈ ರೀತಿ ಬ್ಯಾಕಲ್ಲಿ ಹೇಗೆ ಸ್ಟಿಚ್ ಮಾಡಿದ್ದು ಅಂದ್ಬಿಟ್ಟು ವಿಡಿಯೋ ಇದೆ, ಅದನ್ನು ಬೇಕಾದರೂ ಸೆಂಡ್ ಮಾಡ್ತೀನಿ. ಲಾಸ್ಟಲ್ಲಿ ಬ್ಲೌಸು ಈ ರೀತಿ ಆಗಿತ್ತು. ಕಸ್ಟಮರಿಗೆ ಕೊಟ್ವಿ. ನೋಡಿ, ಈ ರೀತಿ ಈಗ ಈ ರೀತಿ ಡೋರಿನ ಸೊಂಟದ ಹತ್ರನೂ ಸಹಿತ ಇಟ್ಕೊಳ್ತಾರೆ. ಇದು ಸಹಿತ ಈ ರೀತಿ ಟ್ರೆಂಡಲ್ಲಿ ನಡೀತಾ ಇದೆ ಇವಾಗ. ನೋಡಿ, ಬ್ಲೌಸ್ ಚೆನ್ನಾಗಿ ಬಂದಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ.